ಪ್ರಿಯ ಆಸರೆ ಟಿವಿ ವೀಕ್ಷಕರೇ, ಈ ಶುಭ ಸಂದರ್ಭದಲ್ಲಿ ನಮ್ಮೊಂದಿಗೆ ಶ್ರೀಮತಿ ರಾಜ್ಯಮ್ಮರವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ನಮ್ಮೊತ್ತಿಗಿರುವುದು ತುಂಬ ಸಂತೋಷ. ಅವರು ನಮ್ಮ ವಿಶ್ವಾಸದ ಮನೆ ಅನಾಥಾಶ್ರಮ ಹಾಗೂ ಮಾನಸಿಕ ಅಸ್ವಸ್ಥ ಪುನರ್ವಸತಿ ಕೇಂದ್ರದಲ್ಲಿ ಸ್ಟಾಫ್ ಆಗಿ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮತ್ತು ಕಳೆದ 1 ವರ್ಷದಲ್ಲಿ ಈ ಆಸರೆ ಟಿವಿ ಚಾನಲಲ್ಲಿ ಕೂಡ ತೆರೆಮರೆಯಲ್ಲಿ ನಿಂತು ತ್ಯಾಗಪೂರ್ವಕವಾದ ಸೇವೆ ಅವರು ಸಲ್ಲಿಸಿದ್ದಾರೆ. ಮಾತ್ರವಲ್ಲ, ರಕ್ಷಣೆಯ ಸಂತೋಷ ಎಂಬುದಾಗಿ ಹೇಳುವ ಈ ಮೂವಿಯಲ್ಲಿ ಕೂಡ ಅವರು ಪಾತ್ರವನ್ನು ವಹಿಸಿಕೊಂಡು ಸೇವೆ ಸಲ್ಲಿಸಿದ್ದಾರೆ. ಪ್ರಿಯರೇ, ಇವತ್ತು ಇವರನ್ನು ಸನ್ಮಾನಿಸೋದು ನಮ್ಮ ಒಂದು ಸಂತೋಷ ಎಂಬುದಾಗಿ ನಾವು ಯೋಚಿಸುತ್ತೇವೆ. ನಮ್ಮ ಮಧ್ಯದಲ್ಲಿರುವ ನನ್ನ ತಾಯಿಯಾದ ಬೆಂಡಿಕ್ಟ್ ಡಿಸೋಜರವರು ಅವರನ್ನು ಸನ್ಮಾನಿಸಬೇಕಾಗಿ ನಾನು ಕೇಳಿಕೊಳ್ತೇನೆ. ಸಹೋದರಿ ರಾಜಮ್ಮರವರೇ, ಕರ್ತನಾದ ಯೇಸು ಕ್ರಿಸ್ತ ನಿಮ್ಮನ್ನು ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ಮಾಡಲಿ. ಖಂಡಿತವಾಗಿ ಈ ಒಂದು TV ಚಾನಲ್ನ ಸಫಲತೆಯಲ್ಲಿ ತಮ್ಮದು ಕೂಡ ಒಂದು ಕೈ ಇದೆ. ಕೆಲವೊಮ್ಮೆ ಇಲ್ಲಿ ಬಂದಂಥ ದೇವಸೇವಕರಿಗೆ ತಾವು ಅಡುಗೆ ಮಾಡಿ ಕೂಡ ಹಾಕಿದ್ದೀರಿ ಮತ್ತು ಪ್ರಾರ್ಥನೆ ಸೇವೆ ಬೇರೆ ಬೇರೆ ವಿಧವಾದಂಥ ಸೇವೆಯಲ್ಲಿ ಪಾತ್ರ ವಹಿಸಿದ್ದೀರಿ. ಕರ್ತ ನಿಮ್ಮನ್ನು ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾವು ಶುಭ ಹಾರೈಸ್ತೇವೆ. ಕಳೆದ 1 ವರ್ಷದ ಈ TV ಚಾನಲ್ಗೆ ಆದಂಥ ಈ ಅನುಭವ, ಇದರಲ್ಲಿ ತಮ್ಮ ವೈಯಕ್ತಿಕ ಅನುಭವ ತಿಳಿಸ್ತೀರಾ? ಈ TV ಚಾನಲಲ್ಲಿ ನನಗೆ ಆದಮೇಲೆ ನನಗೆ ತುಂಬ ಸಂತೋಷವಾಗಿದೆ. ಮಾತ್ರವಲ್ಲದೆ ಅನೇಕರು ಇದರ ಮೂಲಕ ರಕ್ಷಣೆಗೆ ಬರುವ ಒಂದು ಮಾರ್ಗವೂ ಆಯಿತು. ಸುವಾರ್ತೆ ಸಾರಲಿಕ್ಕೆ ಆಗದಿದ್ದ TV ಚಾನಲ್ ಮೂಲಕ ಸುವಾರ್ತೆ ಅವರಿಗೆ ಸಿಗುವಂತೆ ಆಯಿತು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.